ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತೇನಪ್ಪಾ ಅಂದ್ರೆ ಹೀಗೆ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಸ್ಕ್ರೋಲ್ ಮಾಡುವಾಗ ಒಬ್ಬ ಅಂದ್ರೆ ಒಂದು 13 to 14 ಇಯರ್ಸ್ ಬಾಯ್ ಅನ್ಸುತ್ತೆ ಅವನು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಲೈಕ್ ಇವಾಗ ಪ್ರೆಸೆಂಟ್ ನಮ್ಮ ಯಾವುದು ಸೆಂಟ್ರಲ್ ಗವರ್ಮೆಂಟ್ ಇದೆ ಅದು ನೀಡಿದಂತಹ ಒಂದಷ್ಟು ಭರವಸೆಗಳ ಕುರಿತು ತನ್ನ ಪೇಜಲ್ಲಿ ಹೇಳ್ತಾ ಹೋಗ್ತಿದ್ದ. ಲೈಕ್ ಗಂಗಾ ಯೋಜನೆ ಆಗಿರ್ಬೋದು, ಅಥವಾ 2 ಕೋಟಿ ಉದ್ಯೋಗಗಳಾಗಿರ್ಬೋದು, ಅಥವಾ ಏನು ಹೊರದೇಶದಲ್ಲಿ ಇರುವಂತಹ ಕಪ್ಪು ಹಣವನ್ನ ತರ್ತೀನಿ ಅನ್ನೋದ್ರ ಕುರಿತಾಗಿರ್ಬೋದು. ಹೀಗೆ ಒಂದಷ್ಟು ನಂಬಿಕೆಗಳಾಗಿರ್ಬೋದು, ಭರವಸೆಗಳು, ಈ ತರದ್ದೆಲ್ಲ. ಆಮೇಲೆ ಒಂದಷ್ಟು ಸ್ಕಿಲ್ಸ್ಗಳ ಡೆವಲಪ್ಮೆಂಟ್ ಬಗ್ಗೆ ಈ ತರ ಏನು ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ರು ಅದ್ರ ಕುರಿತಾಗಿ ಆತ ವಿತ್ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದ್ದ. ಅಲ್ಲಿ ಕಮೆಂಟ್ ಸೆಕ್ಷನ್ಗಳು ನೋಡ್ಬೇಕು, ಅದು ನೆಕ್ಸ್ಟ್ ಲೆವೆಲ್ ಕಮೆಂಟ್. 13-14 ವರ್ಷದ ಹುಡುಗಂಗೆ ಬೈಯೋದೆಲ್ಲ ಅಂತಂತ ಮಾತುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಬೈತಾ ಇದ್ದಿದ್ದು. ಅದಾದ್ಮೇಲೆ ಇನ್ನೂ ಒಂದಷ್ಟು ಕಮೆಂಟ್ಗಳು. ಈ ಏನು ಮೀಡಿಯಾದಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟು ತಪ್ಪಾಗೋಯ್ತು ಅಂತ. ಸರ್, ಅಲ್ಲಿ ಕಮೆಂಟ್ ಮಾಡಿದವರಾಗಿರ್ಬೋದು, ಬಟ್ ಇದು ಹೇಳಬೇಕು, ಕಮೆಂಟ್ ಮಾಡಿದವರಾಗಿರ್ಬೋದು ಅಥವಾ ಹುಡುಗನ ಬಗ್ಗೆ ಮಾತಾಡ್ದವರಾಗಿರ್ಬೋದು, ಅದೇ ಮೀಡಿಯಾ ಇವತ್ತಿಲ್ಲ ಅಂದ್ರೆ ಪ್ರೆಸೆಂಟ್ ಇದೆಯಲ್ಲ ಸೆಂಟ್ರಲ್ ಗವರ್ಮೆಂಟ್, ಅದೇನೂ ಇರಲ್ಲ. 1ಕ್ಕೆ 9 ಸುಳ್ಳುಗಳನ್ನ ಹೇಳಿ ಜನರ ಮನಗೆದ್ದು ಇವತ್ತು ಧರ್ಮ ಅನ್ನುವಂತಹ ವಿಷ ಬೀಜ ಬಿತ್ತಿ ಏನಿವತ್ತು ಆಳ್ವಿಕೆ ಮಾಡ್ತಿರಲ್ಲ, ಆ ಪಕ್ಷನ ಯಾರೂ ಮೂಸ್ ನೋಡಲ್ಲ. ಆಯ್ತಾ? ಮಾಧ್ಯಮನ ಬಳಸ್ಕೊಂಡೆ ಇವತ್ತು ಆ ಪಕ್ಷ ಯುವ ಪೀಳಿಗೆಯ, ಯುವ ಜನತೆಯ ತಲೆಯನ್ನ ಕೆಡಿಸಿ ಧರ್ಮ ಅನ್ನುವಂತಹ ವಿಷ ಬೀಜವನ್ನ ಅವರ ತಲೆಯಲ್ಲಿ ತುಂಬಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಇವತ್ತು ಆ ಮಾಧ್ಯಮಗಳನ್ನ ಅವರು ಕೊಂಡ್ಕೊಳ್ಳಿಲ್ಲ ಅಂದ್ರೆ, ಅದೇ ಮಾಧ್ಯಮವನ್ನ ಬಳಕೆ ಮಾಡಿಕೊಂಡು ಇವತ್ತು ಆ ಮಾಧ್ಯಮನ ಇಲ್ಲ ಅಂದಿದ್ರೆ ಅವರು ಅಧಿಕಾರಕ್ಕೆ ಬರ್ತಾ ಇರ್ಲಿಲ್ಲ. ಅದೇ ಮಾಧ್ಯಮಗಳನ್ನ ಬಳಸ್ಕೊಂಡು ಎಲ್ಲವನ್ನ ಕೊಂಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಜನರ ಜೀವನವನ್ನ ಎಲ್ಲ ಕಿತ್ಕೋತಾ ಇರೋದು ಅದೇ ಮಾಧ್ಯಮಗಳ ಮೂಲಕ.